ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಪ್ಲಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ ಹೀಗಿರುವಾಗ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆಗಳು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಾಡ್ತಾ ಇರುವಂತಹ ಬಹುದೊಡ್ಡ ಸಮಸ್ಯೆ ಅಂದರೆ ದಟ್ ಈಸ್ ಆರ್ಥ್ರೈಟಿಸ್. ಇದು ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಪರ್ಟಿಕ್ಯುಲರ್ ರೀಸನ್ ಏನು, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಈ ದಿನ ನಮ್ಮೊಟ್ಟಿಗಿದ್ದಾರೆ ಆಸರಾ ಹಾಸ್ಪಿಟಲ್ನ ಚೀಫ್ ಆರ್ಥೋಪೆಡಿಷಿಯನ್ ಅಂಡ್ ರೋಬೋಟಿಕ್ ಸರ್ಜನ್ ಆದಂತಹ ಡಾಕ್ಟರ್ ಜಗದೀಶ್ ಪಿಸಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಡಾಕ್ಟರ್. ಆರ್ಥ್ರೈಟಿಸ್ ಬಹಳ ದೊಡ್ಡ ಸಮಸ್ಯೆಯಾಗಿ ಬಹಳಷ್ಟು ಜನರನ್ನ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇದೆ. ಮೊದಲನೇದಾಗಿ ವಾಟ್ ಈಸ್ ಆರ್ಥ್ರೈಟಿಸ್ ಡಾಕ್ಟರ್, ಡಿಫೈನ್ ಮಾಡೋದಾದ್ರೆ ಇದು ಯಾಕೆ ಬರುತ್ತೆ? ಆರ್ಥ್ರೈಟಿಸ್ ಅಂತಂದರೆ ನಮ್ಮ ಒಂದು ಜಾಯಿಂಟ್ಸು, ಅದು ಫಾರ್ ಎಕ್ಸಾಂಪಲ್ ಈಗ ನೀ ಜಾಯಿಂಟ್ ಆಗಿರ್ಬೋದು, ಹಿಪ್ ಜಾಯಿಂಟ್ ಆಗಿರ್ಬೋದು, ಶೋಲ್ಡರ್ ಜಾಯಿಂಟ್ ಆಗಿರ್ಬೋದು, ಎನಿ ಜಾಯಿಂಟ್, ಈ ಅದರದ ಒಂದು ಆಕಾರ ಸ್ಮೂತ್ನೆಸ್ ಕಳ್ಕೊಂಡು ರಫ್ ಆದಾಗ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದು ಆರ್ಥ್ರೈಟಿಸ್ ಅನ್ನೋದು ಅದು ಕಾರಣ ಭಾಳ ಡಿಫ್ರೆಂಟ್ ಆಗಿರ್ತದೆ. ಕೆಲವು ಸಲ ಹೇಳ್ಬೇಕಂತಂದರೆ ಅದು ಇನ್ಫೆಕ್ಷನಿಂದನೂ ಬರುತ್ತೆ. ಕೆಲವು ಭಾಳ ನೀ ಜಾಯಿಂಟ್ಗಾಗಲಿ, ಹಿಪ್ ಜಾಯಿಂಟ್ಗಾಗಲಿ, ಶೋಲ್ಡರ್ ಜಾಯಿಂಟ್ಗಾಗಲಿ ಏನೋ ಒಂದು ಇನ್ಫೆಕ್ಷನ್ ಆದಾಗ ಅದು ಕಾರ್ಟಿಲೇಜ್ಗೆ ಅಫೆಕ್ಟ್ ಆಗಿ ಕಾರ್ಟಿಲೇಜನ್ನು ಕಳ್ಕೊಳ್ಳುತ್ತೆ. ಸೊ ಇದರಿಂದನೂ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದಕ್ಕೆ ಪೋಸ್ಟ್ ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಮತ್ತು ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಬಿದ್ದು, ಈಗ ನೀವು ಎಕ್ಸಾಂಪಲ್ ಅಂದರೆ ನಾವು ಅಥ್ಲೀಟ್ಸ್ ಅಂತ ಹೇಳ್ಬೋದು. ಅಥ್ಲೀಟ್ಸು ಅವರು ಎಷ್ಟು ಆಟ ಆಡ್ತಾರೋ, ರಫಾಗಿ ಆಟ ಆಡಿದಾಗ ಅವ್ರ ಕಾರ್ಟಿಲೇಜ್ ಎಲ್ಲ ಬಿದ್ದು ಅದು ಸ್ವಲ್ಪ ಸ್ಟೇರ್ ಆಗಿ ಹೊಡೆದೋಗುತ್ತೆ. ಅದಕ್ಕೆ ನಾವು ಪೋಸ್ಟ್ ಟ್ರೊಮ್ಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅದು ಯೂಶ್ವಲಿ ಅಥ್ಲೀಟ್ಸಲ್ಲಿ ಭಾಳ ಬೇಗನೆ ಬಂದುಬಿಡುತ್ತೆ. ನಾವು ನೆಕ್ಸ್ಟ್ ಕಾಮನ್ ಆಗಿ ನೋಡೋದು ಅಂತಂದರೆ ನಮ್ಮ ಇಂಡಿವಿಜುವಲ್ಸ್, ನಮ್ಮ ಜನರುಗಳಲ್ಲಿ ಅಂದರೆ ಅದಕ್ಕೆ ಡಿಜನರೇಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಡಿಜನರೇಟಿವ್ ಆರ್ಥ್ರೈಟಿಸ್ ಅಂತಂದರೆ ಅದು ನಾವು ನಮ್ಮ ಒಂದು ಬಾಡಿ, ಶರೀರ ಏಜಿಂಗ್ ಪ್ರೋಸೆಸ್ಗೆ ಹೇಗೆ ಅದು ಅಳವಡಿಸ್ಕೊಳ್ಳುತ್ತೋ ಅದಕ್ಕೆ ನಾವು ಅದೇ ರೀತಿ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಕೂದಲು ಕಪ್ಪು ಇರುತ್ತೆ, ಹೋಗ್ತಾ ಬೆಳ್ಳಗಾಗುತ್ತೆ, ಗ್ರೇ ಆಗುತ್ತೆ. ಸೊ ಇದು ಅದೊಂದು ಏಜ್ ರಿಲೇಟೆಡು. ನಮ್ಮ ಸ್ಕಿನ್ ಹೇಗಿರುತ್ತೆ, ಬರ್ತಾ ಅದು ಸ್ಮೂತ್ನೆಸ್ಸಿಂದ ಒಂಥರ ರಫ್ ಆಗಿ ರಿಂಕಲ್ಸ್ ಎಲ್ಲ ಬರ್ಕೊಳ್ಳುತ್ತೆ. ಹಾಗೆ ಅದೇ ರೀತಿ ಜಾಯಿಂಟ್ಸಲ್ಲಿ ಅದು ಒಂದು ಸ್ಮೂತ್ನೆಸ್ ಕಳ್ಕೊಂಡು ಏನಾಗುತ್ತೆ ಅಂದರೆ ಮಾಮೂಲಿ ಓಡಾಡ್ತಿದ್ದಾಗ ಏನೇ ಮಾಡ್ತಿದ್ದಾಗ ಅದ್ರ ಜಾಯಿಂಟ್ ಹೋಗಿ ಅದ್ರ ಏಜ್ ಕಳ್ಕೊಂಡಾಗ ಅದು ಬಾಲ್ಡ್ ಆಗಿದಾಗ ಸ್ಟೇಜಿಗೆ ಬಂದಾಗ ನಾವು ಅದಕ್ಕೆ ಡಿಜನರೇಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಇನ್ನು ಮಂಡಿ ಕೀಲು ಮರುಜೋಡಣೆ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತಾರೆ. ಏನು ಹೀಗಂದರೆ ಯಾವ ರೀತಿ ಇರುತ್ತೆ ಟ್ರೀಟ್ಮೆಂಟ್, ತಿಳಿಸ್ಕೊಡ್ಬೋದಾ? ಮಂಡಿ ಜೋಡಣೆ ಶಸ್ತ್ರಚಿಕಿತ್ಸೆ ಅಂದರೆ ನೀ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇದರ ನೀ ಜಾಯಿಂಟ್ ರೀಪ್ಲೇಸ್ಮೆಂಟಲ್ಲಿ ಎರಡು ವಿಧ ಇದೆ. ಒಂದು ಯೂನಿಕಾಂಡೆಲರ್ ಅಂತ ಹೇಳ್ತೀವಿ, ಅಂದರೆ ಒಂದೇ ಒಂದು ಯಾವುದಾದ್ರು ಒಂದು ಭಾಗನ ನಾವು ರೀಪ್ಲೇಸ್ಮೆಂಟ್ ಮಾಡ್ತೀವಿ. ಮತ್ತು ಇನ್ನೊಂದು ಟೋಟಲ್ ನೀ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಯೂನಿಕಾಂಡೆಲರ್ ನೀ ರೀಪ್ಲೇಸ್ಮೆಂಟ್ ಅಂದರೆ ಹೀಗೆ ಹೆಚ್ಚಾಗಿ ನಮ್ಮ ಇಂಡಿಯನ್ಸಲ್ಲಿ ನಮಗೆ ಬರೋದು ಬೋ ಇನ್ ಅಂತ ಹೇಳ್ತೀವಿ. ಅಂದರೆ ಮಂಡಿ ಸ್ವಲ್ಪ ಈ ರೀತಿ ಒಂದು ಶೇಪ್ ಬಂದಿರುತ್ತೆ ಹೀಗೆ. ಸೊ ಈಗ ಬಂದಾಗ ಏನಂದರೆ ಒಳಗಡೆ ಇರೋ ಒಂದು ಭಾಗ ಜಾಯಿಂಟು ಬೇಗ ಸವ್ಯಕ್ಕೆ ಶುರು ಆಗುತ್ತೆ. ಈ ಸವ್ಯಕ್ಕೆ ಶುರು ಆದಾಗ ಅದು ನೋವು ಆ ಭಾಗದಲ್ಲಿ ಮಾತ್ರ ಅವರಿಗೆ ನೋವು ಬರುತ್ತೆ. ಬಟ್ ಮಿಕ್ಕಿದೆಲ್ಲ ಒಂದು ಜಾಯಿಂಟ್ ರೀಜನಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಅಂಥವ್ರಿಗೆ ನಾವು ಏನು ಮಾಡ್ತೀವಿ, ಟೋಟಲ್ ಈ ರೀಪ್ಲೇಸ್ಮೆಂಟ್ಗಿಂತ ಯೂನಿಕಾಂಡೆಲರ್ ರೀಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ. ಇದು 100ಅಲ್ಲಿ ನಾವು ಹೇಳಬೇಕಂದ್ರೆ ಒಂದು 10% 15% ಮಾತ್ರ ಬರುತ್ತೆ. ಯಾಕಂದರೆ ಕ್ರಮೇಣವಾಗಿ ಅದು ಎಲ್ಲರಿಗೂ ಆ ಸೈಡಿಗೂ ಕೆಲವು ಸಲ ಇನ್ವಾಲ್ವ್ ಆಗುತ್ತೆ. ಅಂದರೆ ಬೋತ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ ಮೀಡಿಯಲ್ ಮತ್ತು ಲ್ಯಾಟ್ರಲ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಎರಡನ್ನೂ ಇನ್ವಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಬರೋದಂತಂದರೆ ಟೋಟಲ್ ನೀ ರೀಪ್ಲೇಸ್ಮೆಂಟು. ಇದರಲ್ಲಿ ಪೂರ್ತಿ ನಮ್ಮ ಜಾಯಿಂಟ್ ಏನು ಯಾವುದೇ ಆಗಲಿ, ನೀ ಜಾಯಿಂಟ್ ಆಗಲಿ, ಹಿಪ್ ಆಗಲಿ, ಯಾವುದೇ ಒಂದು ಜಾಯಿಂಟ್ ಆದಾಗ ಅದು ಕಂಪ್ಲೀಟಾಗಿ ಅದು ಕಳ್ಕೊಳ್ಳುತ್ತೆ. ಸೊ ಆವಾಗ ನಾವು ಟೋಟಲಾಗಿ ನಾವು ರೀಪ್ಲೇಸ್ಮೆಂಟ್ ಮಾಡ್ತೀವಿ. ಈ ನೀ ಜಾಯಿಂಟ್ ಸಂಬಂಧಪಟ್ಟಾಗೆ ಅದು ನಾವು ಎರಡು ಮೀಡಿಯಲ್ ಮತ್ತು ಲ್ಯಾಟ್ರಲ್ ಕಂಪಾರ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಎರಡು ಸೌದೋದಾಗ ನಾವು ಅದಕ್ಕೆ ಮಾಡೋದು ಟೋಟಲ್ ನೀ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಇನ್ನು ಟೋಟಲ್ ನೀ ರೀಪ್ಲೇಸ್ಮೆಂಟ್ ಅಂತ ಹೇಳ್ತಾ ಇದ್ರೆ ಇದನ್ನ ಎಲ್ರಿಗೂ ಮಾಡ್ಬೋದಾ, ಯಾರಿಗೆಲ್ಲ ಅಗತ್ಯ ಇರುತ್ತೆ ಡಾಕ್ಟರ್ ಇದು? ಟೋಟಲ್ ನೀ ರೀಪ್ಲೇಸ್ಮೆಂಟ್ ಅನ್ನೋದು ಸಾಮಾನ್ಯವಾಗಿ ಅದು ನಾವು ಮಾಡುವಂಥ ಒಂದು ಏಜು ಆಫ್ಟರ್ 50-60s ಅಂತ ಹೇಳ್ತೀವಿ. ಅಂದರೆ ಆ ಒಂದು ಏಜಲ್ಲಿ ಮಾತ್ರ ಅವ್ರಿಗೆ ಕಂಪ್ಲೀಟಾಗಿ ಆ ಒಂದು ಸವೆತ ಬಂದು, ಅಂದರೆ ನಾವು ಮಂಡಿ ಸವೆತ ಅಂತ ನಾವು ಕಾಮನ್ನಾಗಿ ನಾವು ಕನ್ನಡದಲ್ಲಿ ಹೇಳುವಾಗ ಅದು ಆ ಟೈಮಲ್ಲಿ ಮಾತ್ರ ನಾವು ಅದು ನೀ ರೀಪ್ಲೇಸ್ಮೆಂಟ್ ಮಾಡ್ತೀವಿ. ಬಟ್ ಏಜು ಬರೀ 50 ಅಂತಲೇ ಇರಲೇಬೇಕಂತ ಏನಿಲ್ಲ. ಕೆಲವು ಸಲ 70 ವಯಸ್ಸಾದವ್ರಿಗೂ ಅಂದರೆ ಮಂಡಿ ಸೌದೋಗುತ್ತೆ, ಆವಾಗ ಅವ್ರಿಗೆ ನೀ ರೀಪ್ಲೇಸ್ಮೆಂಟ್ ಬೇಕಾಗುತ್ತೆ. 80 ಮೇಲೆ ಆದ್ರೂ ಅವ್ರು ಆ್ಯಕ್ಟಿವ್ ಸ್ಟೇಜ್ ಆಗಿದ್ದಾಗ, ಅವರ ಫಿಸಿಕಲ್ ಆ್ಯಕ್ಟಿವಿಟೀಸು ಚೆನ್ನಾಗಿ ಓಡಾಡ್ತಿರ್ತಾರೆ, ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅಂಥವ್ರಿಗೆ ಆ ಒಂದು ಸ್ಟೇಜ್ ಬಂದಾಗ ಆ ಒಂದು ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡದೇ ಇದ್ದಾಗ
ಅಂದರೆ ನೀ ಜಾಯಿಂಟ್ ಎಲ್ಲ ಸೌದೋದಾಗ ಅವ್ರಿಗೆ ನಾವು ನೀ ರೀಪ್ಲೇಸ್ಮೆಂಟ್ ಮಾಡ್ತೀವಿ. ಸೊ ಕೆಲವು ಸರಿ ಏನಾಗುತ್ತೆ, ನಾವು ಹೇಳಿದೆ ನಾನು ಇನ್ಫೆಕ್ಟಿವ್ ಆರ್ಥರೈಟಿಸ್ ಟ್ರಾಮೆಟಿಕ್ ಅಂತ ಹೇಳ್ತೀವಿ. ಆಗನೂ ನಾವು ಅರ್ಲಿ ಸ್ಟೇಜಲ್ಲೇ ಬಂದುಬಿಡುತ್ತೆ, ಕೆಲವು ಸಲ 30-40 ವಯಸ್ಸಿಗೂ ಬಂದುಬಿಡುತ್ತೆ. ಈಗ ರುಮಾಟೆಡ್ ಅಂತ ಆರ್ಥರೈಟಿಸ್ ಅಂತ ಹೇಳಿದಾಗ ಸಂಧಿವಾದ ಅದು ಭಾಳ ಬೇಗನೆ ಬರುತ್ತೆ. ಆಗ ಅವ್ರಿಗೆ ಜಾಯಿಂಟ್ ರೀಪ್ಲೇಸ್ಮೆಂಟ್ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ರೀಪ್ಲೇಸ್ಮೆಂಟ್ ಅನ್ನೋದು ಒಂದು ಇಷ್ಟೇ ಒಂದು ನಾವು ಏಜ್ ಫಿಕ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಕೆಲವು ಸಲ ಒಂದು 70-80 ವಯಸ್ಸುವರೆಗೂ ಮುಂದೆನೂ ಹೋಗ್ತೀವಿ. ಕೆಲವು ಸಲ ಜಾಯಿಂಟ್ ಬೇಗ ಸೌದೋಗ್ಬಿಟ್ರೆ ಬೇಗನೇ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ನೀವು ಹೇಳ್ತಾ ಇರುವಂತಹ ಈ ಶಸ್ತ್ರಚಿಕಿತ್ಸೆ ಎಷ್ಟು ಪರಿಣಾಮಕಾರಿ ಪರಿಹಾರವನ್ನು ಕೊಡುತ್ತೆ? ಈಗ ಆಲ್ರೆಡಿ ಆರ್ಥರೈಟಿಸಿಂದ ಬಳಲ್ತಾ ಇರುವ ರೋಗಿಗಳಿಗೆ ಎಷ್ಟು ರಿಸಲ್ಟನ್ನು ಕೊಡುತ್ತೆ ಅಂತಕ್ಕಂಥದ್ದು? ರೀಪ್ಲೇಸ್ಮೆಂಟ್ ಅನ್ನೋದು ಬಹಳ ಒಂದು ಏನಂದರೆ ಟೆಕ್ನಿಕಲಿ ಭಾಳ ಅಪ್ರೂವ್ಡು ಮತ್ತು ಒಳ್ಳೆ ರಿಸಲ್ಟ್ ಆಗಿರೋವಂಥ ಒಂದು ಶಸ್ತ್ರಚಿಕಿತ್ಸೆ. ಇದು ಸಾಮಾನ್ಯವಾಗಿ ಇದು ಭಾಳ ಬೇಗ ಫೇಮಸ್ ಆಗಿ ಬಂದವರು ಅಂದರೆ ಯಾವಾಗ ನಮ್ಮ ವಾಜಪೇಯಿ ಮೊದಲು PM ಆಗಿದ್ದವರು, ಅವ್ರಿಗೆ ರೀಪ್ಲೇಸ್ಮೆಂಟ್ ಆದಾಗಲೇ ಇದು ಹೆಚ್ಚಾಗಿ ಒಂಥರ ಪಾಪ್ಯುಲಾರಿಟಿ ಅದು ಕಂಡ್ಕೊಂಬರ್ತು ಅಂತ ನಾನು ಹೇಳ್ಬೋದು. ಸೊ ನೀ ರೀಪ್ಲೇಸ್ಮೆಂಟು ಈಗ ಅಟ್ ಪ್ರೆಸೆಂಟ್ ಬಂದಿರೋ ಒಂದು ರೀತಿಯಲ್ಲಿ ನೋಡಿದ್ರೆ ಬಹಳ ಅವ್ರಿಗೆ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಸರ್ಜರಿ. ಯಾಕಂದರೆ ಈ ಒಂದು ನೀ ರೀಪ್ಲೇಸ್ಮೆಂಟ್ ಆಗಿದ ನಂತರ ಅವರು ಮಾಡೋ ಒಂದು ವಿಧಾನ ಫಿಸಿಯೋಥೆರಪಿ ಮತ್ತು ಕೆಲವು ಆ್ಯಕ್ಟಿವಿಟೀಸ್ ಎಕ್ಸಸೈಸ್ ನಾವೇನು ಹೇಳ್ಕೊಡ್ತೀವೋ ಅದು ಕರೆಕ್ಟಾಗಿ ಅವರು ಮಾಡಿದ್ರೆ ಅದರ ಒಂದು ರಿಸಲ್ಟ್ಸು ಭಾಳ ತುಂಬ ಚೆನ್ನಾಗಿರುತ್ತೆ. ಆಗನೇ ಅವ್ರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲೇ ಗೊತ್ತಾಗೋದು. ಸೊ ಅಟ್ ಪ್ರೆಸೆಂಟ್ ಈಗ ಒಂದು ಟೆಕ್ನಾಲಜಿಲಿ ನಾವು ಅದನ್ನು ಹೇಳಬೇಕಂತಂಗಿದ್ರೆ ರೀಪ್ಲೇಸ್ಮೆಂಟ್ ಆಗಲಿ ಇನ್ನು ಜಾಯಿಂಟ್ ರೀಪ್ಲೇಸ್ಮೆಂಟು ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಓಕೆ ಡಾಕ್ಟರ್, ಇನ್ನು ನಿಮ್ಮ ಆಸರಾ ಹಾಸ್ಪಿಟಲ್ ಮುಖಾಂತರ ಒಂದು ರೊಬೋಟಿಕ್ ಶಸ್ತ್ರಚಿಕಿತ್ಸೆ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀರಾ. ಸೊ ಅದರ ವಿಶೇಷತೆಗಳನ್ನು ತಿಳಿಸ್ಕೊಡ್ಬೋದಾ ಡಾಕ್ಟರ್? ರೋಬೋಟಿಕ್ ಅಸಿಸ್ಟೆಡ್ ಟೋಟಲ್ ನೀ ರೀಪ್ಲೇಸ್ಮೆಂಟ್ ಅಂತ ಇವಾಗ ನಾವು ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಆಗಿ ಬಂದಿದೆ. ಇದರದ್ದು ಒಂದು ಮೇಕೋ ಅನ್ನೋದು ಒಂದು ರೋಬೋ. ಈ ರೋಬೋನ ಬಂದಿರೋದು ಸ್ಟ್ರೈಕರ್ ಕಂಪನಿಯಿಂದ, ಒಂದು US ಕಂಪನಿಯಲ್ಲಿ. ಇದು ಭಾಳ ಒಂದು 25 ಇಯರ್ಸಿಂದ ಒಂದು ಅಪ್ರೂವ್ಡ್ ಆಗಿ ಒಂದು ಟೆಕ್ನಿಕಲಿ ಅಪ್ರೂವ್ಡ್ ರೋಬೋ. ಇದರ ಒಂದು ಹೆಲ್ಪ್ ತೊಗೊಂಡು ಮಾಡುವಂಥ ಒಂದು ಚಿಕಿತ್ಸೆಗೆ ನಾವು ರೋಬೋಟಿಕ್ ಅಸಿಸ್ಟೆಡ್ ಟೋಟಲ್ ನೀ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇದರಲ್ಲಿ ಏನು ವಿಶೇಷ ಅಂತಂದರೆ ನಾವು ರೋಗಿಗಳನ್ನ ಮೊದಲೇ ನಾವು CT ಸ್ಕ್ಯಾನ್ ಮಾಡ್ತೀವಿ. CT ಸ್ಕ್ಯಾನ್ ಮಾಡಿಸಿ, ಈಗ ಫಾರ್ ಎಕ್ಸಾಂಪಲ್ ನೀ ರೀಪ್ಲೇಸ್ಮೆಂಟ್ ಮಾಡಬೇಕು ಅನ್ನಂಗಿದ್ರೆ ನಾವು ಅವರ ಒಂದು ಕಂಪ್ಲೀಟ್ ಸ್ಟ್ಯಾಂಡಿಂಗ್ ಪೊಸಿಷನ್ ಅವ್ರು ಹೇಗಿದೆ ಅನ್ನೋದು ನಾವು ನೋಡ್ಕೊಳ್ಳೋಕ್ಕೆ ಒಂದು CT ಸ್ಕ್ಯಾನ್ ಮಾಡ್ತೇವೆ. ಇದು ನಾರ್ಮಲಾಗಿ CT ಸ್ಕ್ಯಾನ್ ಮಾಡುವಂಥದ್ದಲ್ಲ. ಏಕೆಂದರೆ ಇದು ರೋಬೋ ಮಾಡುವ ಒಂದು ರೀಪ್ಲೇಸ್ಮೆಂಟ್ಗೆ ಒಂದು ಸ್ಪೆಷಲಾಗಿ ಒಂದು ರಾಡ್ ಕೊಟ್ಟು ಅದನ್ನು ಕಂಪ್ಲೀಟ್ ಅವ್ರ ಸ್ಟ್ಯಾಂಡಿಂಗಲ್ಲಿ ನಾವು ನಿಂತು ಒಂದು ಮಾಡುವಂಥ CT ಸ್ಕ್ಯಾನು. ಈ CT ಸ್ಕ್ಯಾನಲ್ಲಿ ಮಾಡಿದಾಗ ನಮಗೆ ಕಂಪ್ಲೀಟಾಗಿ ಯಾವ ರೀತಿ ಅದು ಅವ್ರಿಗೆ ಅಲೈನ್ಮೆಂಟ್ ಇದೆ, ಸ್ಟ್ರೈಟ್ ಇದೆಯೋ ಮತ್ತು ಒಳಗಡೆ ಯಾವ ರೀತಿ ಡ್ಯಾಮೇಜ್ ಇದೆಯೋ ಅಂತ ನಮಗೆಲ್ಲ ಮೊದಲೇ ಗೊತ್ತಾಗುತ್ತೆ. ಗೊತ್ತಾಗಿ ನಾವು ಅದನ್ನೇನು ಮಾಡ್ತೀವಿ, ನಾವು ಫೀಡ್ ಮಾಡ್ತೀವಿ, ಸಿಸ್ಟಮ್ಗೆ ಫೀಡ್ ಮಾಡ್ತೀವಿ. ಅಲ್ಲಿ ಒಂದು ಏನು ಸಿಸ್ಟಮ್ ಫೀಡ್ ಮಾಡಿದಾಗ ಯಾವ ಸೈಜಲ್ಲಿ ನಾವು ಅದನ್ನು ಇವರಿಗೆ ಜಾಯಿಂಟ್ ರೀಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ ಮತ್ತು ಎಲ್ಲೆಲ್ಲಿ ಅವ್ರಿಗೆ ಸವದಿದೆ, ಹೆಚ್ಚಾಗಿ ಎಲ್ಲೆಲ್ಲಿ ಎಕ್ಸ್ಟ್ರಾ ಬೋನ್ ಗ್ರೋತ್ ಇದೆ ಅನ್ನೋದು ನಮಗೆಲ್ಲ ಒಂದು ಇನ್ಫಾರ್ಮೇಷನ್ ಮೊದಲೇ ಗೊತ್ತಾಗುತ್ತೆ. ಸೊ ಆ ಒಂದು ಐಡಿಯಾ ನಮಗೆ ಮೊದಲೇ ಗೊತ್ತಾಗೋದ್ರಿಂದ ಸರ್ಜರಿ ಮಾಡೋ ದಿನ, ಅಂದರೆ ಆ ಆಪರೇಟಿವ್ಸ್ ಅಂತ ಹೇಳ್ತೀವಿ, ಆಪ್ರೇಷನ್ ಮಾಡೋ ದಿನ ನಾವು ಇನ್ಸಿಷನ್ ಮಾಡ್ತೀವಿ. ಅಂದರೆ ನಾರ್ಮಲಾಗಿ ಮಾಡುವಂಥ ಸರ್ಜರಿಗಿಂತ ಒಂದು ಭಿನ್ನವಾಗಿ ಸಣ್ಣದಾಗಿ ನಾವು ಅದನ್ನು ಇನ್ಸಿಷನ್ ಹಾಕಿ ಎಲ್ಲೆಲ್ಲಿ ಡ್ಯಾಮೇಜ್ ಎಕ್ಸ್ಟ್ರಾ ಬೋನ್ ಗ್ರೋತ್ ಆಗಿದೆಯೋ ಅದನ್ನು ತೆಗೆದು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆಯೋ ಅಷ್ಟು ಮಾತ್ರ ನಾವು ಅದನ್ನು ರಿಲೀಸ್ ಮಾಡಿ, ಅಂದರೆ ಸಾಫ್ಟ್ ಟಿಶ್ಯೂಸ್ ಅಂತ ಹೇಳ್ತೀವಿ, ಈ ಮಾಂಸಖಂಡಗಳನ್ನ ಅಷ್ಟೇ ಮಾತ್ರ ರಿಲೀಸ್ ಮಾಡಿಕೊಂಡು ಮಾಡೋದ್ರಿಂದ ಅವರಿಗೆ ನೋವು ಭಾಳ ಕಡಿಮೆ ಆಗುತ್ತೆ. ಯಾವಾಗ ನೋವು ಕಡಿಮೆ ಆಗುತ್ತೋ ಪೋಸ್ಟ್ ಆಪ್ರೇಟಿವ್ ಅಂದರೆ ಸರ್ಜರಿ ಮಾಡಿದ ನಂತರ ಅವ್ರಿಗೆ ಕೊಡಿಸೋ ರಿಹ್ಯಾಬಿಲಿಟೇಷನು ಭಾಳ ಬೇಗ ಆಗುತ್ತೆ. ಸೊ ಭಾಳ ಬೇಗ ಆದಾಗ ಅಂದರೆ ಆ್ಯಕ್ಟಿವಿಟಿ ನಾರ್ಮಲ್ ಸ್ಟೇಜ್ ಬರೋ ಆ್ಯಕ್ಟಿವಿಟೀಸು ಭಾಳ ಬೇಗ ಅವ್ರಿಗಾಗುತ್ತೆ, ಪೇಯ್ನ್ ಅಷ್ಟೇ ಭಾಳ ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಮಂಡಿ ಕೀಲು ಮರುಜೋಡಣೆ ಶಸ್ತ್ರಚಿಕಿತ್ಸೆ ಪ್ಲಸ್ ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಎರಡನ್ನೂ ಕಂಪೇರ್ ಮಾಡಿದಾಗ ನಮಗೆ ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಲ್ಲಿ ಸಿಗುವಂತಹ ಪರಿಣಾಮಕಾರಿ ಫಲ ಏನು ತಿಳಿಸ್ಕೊಡ್ಬೋದಾ ಡಾಕ್ಟರ್? ಕನ್ವೆನ್ಷನಲ್ ರೋಬೋಟಿಕ್ ನೀ ರೀಪ್ಲೇಸ್ಮೆಂಟ್ ಅಂತ ಹೇಳಿದ್ದು ನಾನು, ಅಲ್ಲಿ ನಮಗೆ ಒಂದು ಐಡಿಯಾ ಇರೋದಿಲ್ಲ ಯಾವ ರೀತಿ ನಾವು ಎಷ್ಟು ಕಟ್ ಮಾಡಬೇಕು ಅಂತ. ಅಂದರೆ ಆಪರೇಟಿವ್ ಸ್ಟೇಜ್ ಆಪ್ರೇಷನ್ ಮಾಡೋ ಟೈಮಲ್ಲಿ ಮಾತ್ರ ನಾವು ನಮಗೆ ಒಂದು ಪ್ಲ್ಯಾನ್ ಮಾಡಿಕೊಂಡು ನಾವು ಕಟ್ ಮಾಡ್ತೀವಿ. ಆಮೇಲೆ ಸ್ವಲ್ಪ ಇನ್ಸಿಷನ್ ಸ್ವಲ್ಪ ಹೆಚ್ಚಾಗಿ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಸ್ವಲ್ಪ ಬ್ಲೀಡಿಂಗು ಸ್ವಲ್ಪ ಹೆಚ್ಚಾಗಿ ಬರುತ್ತೆ. ಇದು ಕನ್ವೆನ್ಷನಲ್ ರೀಪ್ಲೇಸ್ಮೆಂಟು, ಅಂದರೆ ನಾವು ಇಷ್ಟು ವರ್ಷಗಳು ನಾವು ಮಾಡ್ಕೊಂಬರ್ತಿರೋಂಥ ಒಂದು ಸರ್ಜರಿ. ರೋಬೋಟಿಕ್ ಅಸಿಸ್ಟೆಡಲ್ಲಿ ಇಷ್ಟು ನಮಗೆ ಮೊದಲೇ ಐಡಿಯಾ ಗೊತ್ತಿರೋದ್ರಿಂದ ನಾವು ಎಷ್ಟು ಕಟ್ ಮಾಡಬೇಕು ಮತ್ತು ಎಷ್ಟು ನಾವು ರಿಲೀಸ್ ಮಾಡಬೇಕು
ನಮಗೆ ಐಡಿಯಾ ಮೊದಲೇ ಗೊತ್ತಿರೋದ್ರಿಂದ ಹಾಗಾಗಿ ಬ್ಲೀಡಿಂಗ್ ಕಡಿಮೆ ಇರುತ್ತೆ. ಸೊ ಬ್ಲೀಡಿಂಗ್ ಯಾವತ್ತೂ ಕಡಿಮೆ ಇದ್ದಾಗ ನಮಗೆ ಪೇಯ್ನು ಸಹ ಕಡಿಮೆ ಆಗುತ್ತೆ. ಆಮೇಲೆ ನಾವು ಇಲ್ಲಿ ಕೆಲವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸು ಈ ಕನ್ವೆನ್ಷನಲ್ಲಿ ಅಂತ ನಾವು ಹೇಳಿದಾಗ ಅಲ್ಲಿ ಕೆಲವು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ, ಒಳಗಡೆ ರಾಡ್ ಅಂತ ಹಾಕ್ತೀವಿ, ಅಲ್ಲಿ ಕೊಂಚ ಮ್ಯಾರೋ ಅಂತ ಎಲ್ಲ ಇಡಿಮಾ ಬಂದಾಗ ನಮಗೆ ಎಂಬೋಲಿಸಮ್ ಅನ್ನೋದು ಜಾಸ್ತಿ ನಮಗೆ ಅಲ್ಲಿ ಬರುತ್ತೆ. ಈ ರೋಬೋಟಿಕ್ ಅಸಿಸ್ಟೆಡಲ್ಲಿ ನಾವು ಒಳಗಡೆ ರಾಡ್ ಹಾಕ್ತಾ ಇರೋದ್ರಿಂದ ಫ್ಯಾಟ್ ಮ್ಯಾರೋ ಅನ್ನೋದು ನಮ್ಗೆ ಹೊರಗಡೆ ಬರದೇನೆ ಬ್ಲಡ್ ವೆಸಲ್ಸ್ಗೆಲ್ಲೂ ಹೋಗಲ್ಲ. ಹಾಗಾಗಿ ನಮಗೆ ಈ ಕಾಂಪ್ಲಿಕೇಶನ್ಸು ಬಿಕಾಸ್ ಆಫ್ ದ ಮ್ಯಾರೋ ಎಡಿಮಾ ಅಂತ ಏನು ಹೇಳ್ತೀವಿ, ಮ್ಯಾರೋ ಫ್ಯಾಟ್ ಗ್ಲೋಬ್ಯುಲ್ಸ್ ಹೊರಗಡೆ ಹೋದಾಗ ಎಂಬೋಲಿಸಮ್ ಅಂತ ಹೇಳ್ತೀವಿ, ಅದು ಯಾವುದು ಇದರಲ್ಲಿ ರೋಬೋಟಿಕ್ ಅಸಿಸ್ಟೆಡ್ ಬರೋದಿಲ್ಲ. ಸೊ ಹಾಗಾಗಿ ಕನ್ವೆನ್ಷನಲ್ಗಿಂತ ನಮಗೆ ರೋಬೋ ಅಸಿಸ್ಟೆಡು ನಮಗೆ ಸ್ವಲ್ಪ ಇದರಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಆಸರಾ ಹಾಸ್ಪಿಟಲ್ನಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಮೆಕೋ ರೋಬೋಟನ್ನು ಯೂಸ್ ಮಾಡ್ತಕ್ಕಂಥದ್ದು. ಇದರ ಸ್ಪೆಷಾಲಿಟೀಸ್ ಏನು? ಮೇಕೋ ರೋಬೋಲಿ ನಮಗೆ ಮೊದಲೇ ಇನ್ಫಾರ್ಮೇಷನ್ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ರೀತಿ ನಾವು ಎಷ್ಟು ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇದು ನಮ್ಮ ಆಸರಾ ಹಾಸ್ಪಿಟಲ್ಲಿ ನಾವು ಫಸ್ಟ್ ಟೈಮಾಗಿ ಕರ್ನಾಟಕದಲ್ಲೇ ನಾವು ಅದನ್ನು ಅಳವಡಿಸಿದ್ದು. ಸೊ ಹಾಗಾಗಿ ನಮಗೆ ಆ ಒಂದು ಇನ್ಫಾರ್ಮೇಷನ್ ನಮಗೆ ಹೆಚ್ಚಾಗಿ ಕ್ಲಿಯರಾಗಿ ಮೊದಲೇ ಗೊತ್ತಾಗೋದ್ರಿಂದ ಇನ್ಫಾರ್ಮೇಷನ್ ಪೇಷಂಟ್ಸ್ಗೆ ಯಾವ ರೀತಿ ನಾವು ಕಟ್ ಮಾಡಬೇಕು, ಯಾವ ರೀತಿ ನಾವು ಎಲ್ಲೆಲ್ಲಿ ನಾವು ಅದನ್ನು ಸಾಫ್ಟ್ ಟಿಶ್ಯೂಸ್ ಅನ್ನೋದನ್ನು ರಿಲೀಸ್ ಮಾಡಬೇಕು ಅನ್ನೋದು ನಮಗೆ ಮೊದಲೇ ಗೊತ್ತಾಗೋದ್ರಿಂದ ನಮಗೆ ಸರ್ಜರಿ ಮಾಡೋದು ಒಂದು ಬ್ಲೀಡಿಂಗ್ನು ಮತ್ತು ಪೋಸ್ಟ್ ಆಪ್ರೇಟಿವ್ ನಂತರ ಬರೋ ಪೇಯ್ನು ಭಾಳ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಪೇಷಂಟ್ಗೆ ನಾವು ಕೊಡೋ ರಿಹ್ಯಾಬಿಲಿಟೇಷನ್ ಸಹ ಭಾಳ ಸ್ಪೀಡಾಗಿ ಇಂಪ್ರೂವ್ ಆಗುತ್ತೆ. ಆಪ್ರೇಷನ್ ಮಾಡಿದ ದಿನದಿಂದನೇ ನಾವು ಏನು ಮಾಡ್ತೀವಿ, ರಿಹ್ಯಾಬಿಲಿಟೇಷನ್ ಸ್ಟಾರ್ಟ್ ಮಾಡ್ತೀವಿ. ರಿಹ್ಯಾಬಿಲಿಟೇಷನ್ ಅಂದರೆ ಏನೊಂದು ಎಕ್ಸಸೈಸಸ್ಸು, ದೈನಂದಿನ ಆ್ಯಕ್ಟಿವಿಟೀಸ್ ನಾವು ಏನೇನು ಮಾಡ್ತೀವಿ, ನಡಿತೀವಿ, ವಾಶ್ರೂಮ್ಗೆ ಹೋಗ್ತೀವಿ, ಮೆಟ್ಲು ಹತ್ತುತ್ತೀವಿ. ಸೊ ಈ ರೀತಿ ಒಂದು ಆ್ಯಕ್ಟಿವಿಟೀಸ್ನ ನಾವು ನಾವು ರೋಗಿಗಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ಕಳಿಸ್ಕೊಡ್ತೀವಿ. ಆಪ್ರೇಷನ್ ಮಾಡಿದ್ದ ಒಂದು ಇಮಿಡಿಯೇಟಾಗಿ ನಾವು ಅವ್ರಿಗೆ ಒಂದು 2-3 ತಾಸಿನ ನಂತರ ಅವ್ರಿಗೆ ವಾಕಿಂಗ್ ಮಾಡಿಸ್ತೀವಿ. 2 ಸಪೋರ್ಟ್ ಕೊಟ್ಟು ಒಂದು 5-10 ನಿಮಿಷ ವಾಕಿಂಗ್ ಮಾಡಿಸ್ತೀವಿ. ವಾಕಿಂಗ್ ಮಾಡಿದಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಒಂದು ಬರುತ್ತೆ. ಮತ್ತು ನೆಕ್ಸ್ಟು ಅವರು ಕಾಲು ಮಡಿಸೋವಂಥದ್ದು ರಿಹ್ಯಾಬಿಲಿಟೇಷನ್, ನಮಗೆ ಕಾಲು ಮಾಡಿಸ್ಕೊಂಡು ಕೂತ್ಕೊಳ್ಳೋದು ಭಾಳ ಅಭ್ಯಾಸ ಇರುತ್ತೆ. ಸೊ ಇದನ್ನು ನಾವು ಎಷ್ಟು ಬೇಗ ನಾವು ಕಾಲು ಮಾಡಿಸೋಕ್ಕೆ ನಾವು ಶುರು ಮಾಡ್ತೀವೋ ರೋಗಿಗಳಿಗೆ ಅಷ್ಟೊಂದು ಬೇಗ ಅವ್ರಿಗೆ ಹೆಲ್ಪ್ ಆಗುತ್ತೆ. ನಂತರ ಮೆಟ್ಲು ಹತ್ತೋದು ಮತ್ತು ವಾಶ್ರೂಮ್ಗೆ ಹೋಗುವಂಥದ್ದು. ವಾಶ್ರೂಮ್ ಅಂದರೆ ನಾವು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಲಿಕ್ಕೆ ನಾವು ಅಡ್ವೈಸ್ ಮಾಡೋದಿಲ್ಲ. ನಾವು ಏನು ಯೂಸ್ ಮಾಡೋದಂದರೆ ವೆಸ್ಟರ್ನ್ ಟಾಯ್ಲೆಟ್, ಕಮೋಡಲ್ಲಿ ಕೂತ್ಕೊಂಡು ಅವರು ಯಾರ ಒಂದು ಸಪೋರ್ಟ್ ಇಲ್ಲದೆ ಕೂತ್ಕೊಂಡು ಹೋಗುವಂಥದ್ದಕ್ಕೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ನಮಗೆ ಕಳಿಸ್ಕೊಡ್ತೇವೆ. ಓಕೆ ಡಾಕ್ಟರ್, ಇನ್ನು ಜನಗಳು ಯಾವುದೇ ಒಂದು ರೋಗ ಬಂದರೂ ಕೂಡ ನಾವು ಯಾಕೆ ಇದೇ ಹಾಸ್ಪಿಟಲ್ಗೆ ಹೋಗಬೇಕು ಅನ್ನುವಂತಹ ಯೋಚನೆ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಬಿಕಾಸ್ ಏನು ಅನುಕೂಲತೆಗಳಿದೆ ಅನಾನುಕೂಲತೆಗಳಿದೆ ಅಂತ ನೋಡಿಕೊಂಡು ಹೋಗೋದು ಇತ್ತೀಚಿನ ದಿನದಲ್ಲಿ ಸಾಕಷ್ಟು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅದನ್ನು ಹೋಲಿಸಿದಾಗ ನಿಮ್ಮ ಆಸರಾ ಹಾಸ್ಪಿಟಲ್ನಲ್ಲಿ ಏನು ವಿಶೇಷತೆಗಳಿದೆ, ಅನುಕೂಲತೆಗಳಿದೆ ಜನರಿಗೆ? ನಮ್ಮಲ್ಲಿ ನಾವು ಪ್ರತಿಯೊಂದು ನಮ್ಮ ಸರ್ಜರಿಗಳನ್ನಾಗಲಿ ಏನೇ ಮಾಡಿದ್ರು ನಮ್ಮಲ್ಲಿ ಕಂಪ್ಲೀಟ್ ಟೆಕ್ನಿಕಲಿ ಪೇಷಂಟಿಗೆ ಬೆನಿಫಿಟ್ ಆಗೋವಂಥ ನಾವು ಸರ್ಜರಿಗಳನ್ನ ನಾವು ಮಾಡೋದು. ಈಗ ನಾನು ಕನ್ವೆನ್ಷನಲ್ ನಾನು ಹೇಳಿದೆ ಪೇಷಂಟ್ಗೆ ರೋಗಿಗಳಿಗೆ ಎಷ್ಟು ನೋವು ಆಗ್ತದೋ ಅಂತಂದ್ಬಿಟ್ಟು ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಫಸ್ಟ್ ನಾವು ಅಳವಡಿಸ್ಕೊಂಡಿದ್ದೆ ನಾವು ರೋಬೋಟಿಕ್ ಅನ್ನೋದು. ಈ ರೋಬೋ ಅನ್ನೋದು ಮೇಕೋ ರೋಬೋ ನಮ್ಮ ಜಾಯಿಂಟ್ ಅಂದರೆ ಮಂಡಿಗೆ ಆಗಲಿ ಅಥವಾ ಹಿಪ್ ಜಾಯಿಂಟ್ಗಾಗಲಿ ಈ ಕೀಲುಗಳಿಗೆ ಸಂಬಂಧಪಟ್ಟಂಗೆ ಅದು ಮೇಕೋ ರೋಬೋ ಅಂತ ಬರ್ತದೆ. ಮತ್ತು ಅದೇ ರೀತಿ ಸಾಫ್ಟ್ ಟಿಶ್ಯೂ ರೋಬೋ ಅಂತ ಬರ್ತದೆ. ಅಂದರೆ ಜಾಯಿಂಟ್ಸ್ ಅಲ್ಲದೆ ಬೇರೆ ಹೊಟ್ಟೆ ಆಗಲಿ ಅಥವಾ ನಮ್ಮ ಉದರಗಳಾಗಲಿ ಈ ರೀತಿ ಇದನ್ನು ಸರ್ಜರಿ ಮಾಡಲಿಕ್ಕೆ ಅದು ಕಿಡ್ನಿಗಳಿಗೆ ಸಂಬಂಧಪಟ್ಟಂಗೆ ಮಾಡಲಿಕ್ಕೆ ಅದಕ್ಕೆ ಒಂದು ರೋಬೋ ಇದೆ. ಮತ್ತು ಬ್ರೈನ್ ನ್ಯೂರೋ ಸರ್ಜರಿಗೆ ಅಂದರೆ ಸ್ಪೆಷಲ್ ರೋಬೋ ಇದೆ. ಸೊ ಹೀಗಾಗಿ ರೋಬೋ ಅನ್ನೋದು ಎಲ್ಲ ಒಂದು ಫಿಕ್ಸ್ಡ್ ರೋಬೋ ಎಲ್ಲ ಕೆಲಸನೂ ಮಾಡೋದಿಲ್ಲ. ಒಂದು ರೋಬೋ ಒಂದು ಕೆಲಸ ಮಾತ್ರ ಮಾಡುತ್ತೆ. ಹಾಗಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಒಂದೊಂದು ರೋಬೋ ಅಳವಡಿಸೋದ್ರಿಂದ ಸೊ ನಮ್ಮಲ್ಲಿ ಟೆಕ್ನಿಕಲಿ ಇಂಪ್ರೂವ್ಮೆಂಟ್ ಆಗಿ ನಮಗೆ ಭಾಳ ಬೇಗ ರೋಗಿಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಅದೊಂದು ಬೆನಿಫಿಟ್ಟು. ಮತ್ತು ಇನ್ನೊಂದು ಏನಂತಂದರೆ ಇದನ್ನು ನಾವು ಫಸ್ಟ್ ಅಳವಡಿಸ್ಕೊಡೋದ್ರಿಂದ ನಾವು ಅದನ್ನು ಅಡ್ವಾನ್ಸ್ಮೆಂಟ್ ಆಗಿ ಅಂದರೆ ಭಾಳ ಬೇಗ ನಾವು ಅದನ್ನು ಪ್ರತಿಯೊಂದು ಸಾಫ್ಟ್ವೇರ್ ಬಂದಾಗ ಅದನ್ನು ಸಾಫ್ಟ್ವೇರ್ ನಾವು ಅಡ್ವಾನ್ಸ್ ಮಾಡ್ಕೊಳ್ತಾ ಇದ್ವಿ. ಸೊ ಪ್ರತಿಯೊಂದು ಹಳೆ ಸಾಫ್ಟ್ವೇರ್ ಆ್ಯಡ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಅದೊಂದು ಸೆಕೆಂಡ್ ಅಡ್ವಾಂಟೇಜ್ ಬರ್ತದೆ. ಓಕೆ ಡಾಕ್ಟರ್, ಫೈನಲಿ ಆರ್ಥ್ರೈಟಿಸ್ ಪೇಷಂಟ್ಸ್ಗಳಿಗೆ ನಿಮ್ಮ ಒಂದು ಕಿವಿ ಮಾತು ಅಂದರೆ ಸಜೆಷನ್ಸ್ ಏನು ಕೊಡೋದಕ್ಕೆ ಇಷ್ಟಪಡ್ತೀರಾ? ರೋಗಿಗಳು ಆರ್ಥ್ರೈಟಿಸ್ ಬಂದ ತಕ್ಷಣ ಅದು ಭಾಳ ಭಯ ಪಡ್ಕೊಂಡ್ಬಿಡ್ತಾರೆ. ಅಂದರೆ ನನಗೆ ಆರ್ಥ್ರೈಟಿಸ್ ಬಂದುಬಿಡ್ತು, ಕಾಯಿಲೆ ಬಂದುಬಿಡ್ತು ಅಂತ ಹೇಳ್ಬಿಡ್ತು. ಇದು ಫಸ್ಟು ಕಾಯಿಲೆ ಅಂತ ನಾವು ಅಂದ್ಕೊಂಡ್ರು ಇದು ಪ್ರತಿಯೊಬ್ಬರೂ ಒಂದೊಂದು ಅವರ ಒಂದು ಜೀವನದಲ್ಲಿ ಅದೊಂದು ಹಾದು ಹೋಗಲೇಬೇಕು. ಯಾಕಂದರೆ ಯೌವನ ಹೇಗೆ ಬರುತ್ತೋ ಹಾಗೆ ಮುಪ್ಪು ಬಂದೇ ಬರುತ್ತೆ. ಮುಪ್ಪು ಬಂದಾಗ ನಮಗೆ ಆರ್ಥ್ರೈಟಿಸ್ ಒಂದು ಬರೋದು ಸರ್ವೇಸಾಮಾನ್ಯ ಕಾಮನ್. ಮತ್ತು ಇದನ್ನು ಬರ್ದಿರಂಗೆ ನಾವು ನೋಡ್ಕೊಳ್ಳಿಕ್ಕೆ ಸಾಗೋದಿಲ್ಲ. ಆದರೆ ಬೇಗ ಬರ್ದಿರಂಗೆ ನಾವು ನೋಡ್ಕೋಬೋದು. ಅಂದರೆ ನಮ್ಮ ಆ್ಯಕ್ಟಿವಿಟೀಸಲ್ಲಿ
ಕೆಲವು ಆ್ಯಕ್ಟಿವಿಟೀಸ್ ನಾವು ಜಾಸ್ತಿ ಹೆಚ್ಚಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಈಗ ನಾವು ಎದ್ದು ಬಿದ್ದು ಜಾಸ್ತಿ ಮಾಡ್ತೀವಿ, ಬಿದ್ದಾಗ ನಮಗೆ ಮಂಡಿ ನೋವು ಆಗಲಿ ಅಥವಾ ಹಿಪ್ ಜಾಯಿಂಟ್ ಏನು ಯಾವುದೇ ಒಂದು ಜಾಯಿಂಟ್ ಆಗಲಿ ಅದೊಂದು ಏಟು ಬರುತ್ತೆ. ಆ ಏಟು ಬಂದಾಗ ಅದನ್ನು ಕರೆಕ್ಟಾಗಿ ಎಕ್ಸ್ರೇನೋ ಅಥವಾ ವೈದ್ಯರಿಗೆ ತೋರಿಸಿ ಎಕ್ಸ್ರೇನೋ ಅಥವಾ MRIನೋ ಅದನ್ನು ತಗೊಂಡಾಗ ಒಳಗಡೆ ಏನೇನು ಸಪೋಸ್ ಏನಾದರೂ ಡ್ಯಾಮೇಜ್ ಆಗಿದ್ರೆ, ಲಿಗಮೆಂಟ್ ಡ್ಯಾಮೇಜ್ ಆಗಿದ್ದರೆ ಅದನ್ನು ಕರೆಕ್ಟ್ ಮಾಡಿಸ್ಕೊಳ್ಳೋದು ಭಾಳ ಮುಖ್ಯ. ಏಕೆಂದರೆ ಲಿಗಮೆಂಟು ಅಥವಾ ಮೆನಿಸ್ಕಸ್ ಡ್ಯಾಮೇಜು, ಕಾರ್ಟಿಲೇಜ್ ಡ್ಯಾಮೇಜು ಅದು ಪ್ರೊಟೆಕ್ಷನ್ನು. ನಮ್ಮ ಒಂದು ಮಂಡಿ ಜಾಯಿಂಟ್ಗಾಗಲಿ ಹಿಪ್ ಜಾಯಿಂಟ್ಗಾಗಲಿ ಇವೆಲ್ಲ ಪ್ರೊಟೆಕ್ಷನ್ನು. ಈ ಪ್ರೊಟೆಕ್ಷನ್ ಯಾವಾಗ ನಾವು ಅದನ್ನು ನಾವು ಬಿಟ್ಬಿಡ್ತೀವೋ, ಸರಿಯಾಗಿ ನೋಡ್ಕೊಳ್ಳೋದಿಲ್ವೋ, ಆಗ ನಮಗೆ ಅದು ಆರ್ಥ್ರೈಟಿಸ್ ಶುರು ಆಗುತ್ತೆ. ಸೊ ಇದನ್ನು ನಾವು ಮೊದಲೇ ಫಸ್ಟ್ ನಾವು ನೋಡ್ಕೋಬೇಕು. ಮತ್ತು ನಂತರ ನಮ್ಮ ದೈನಂದಿನ ಆ್ಯಕ್ಟಿವಿಟೀಸು, ಈಗ ನಮ್ಮ ಲೇಡೀಸು ಏನು ಮಾಡ್ತಾರೆ, ಮನೆಯಲ್ಲಿ ಹೆಂಗಸರು ಕೆಳಗಡೆ ಕೂತ್ಕೊಳ್ಳೋವಂಥ ಜಾಸ್ತಿ ಕೆಲಸ ಅವ್ರಿಗೆ ಕತ್ಕೊಂಡು ಇದನ್ನು ಆ್ಯಕ್ಟಿವಿಟೀಸ್ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ಕೋಬೇಕು. ಆಮೇಲೆ ಎಲ್ಲ ಒಂದು ವೆಯ್ಟ್ ರಿಡಕ್ಷನ್ ಅಂತ ಏನು ಹೇಳ್ತೀವಿ, ಅಂದರೆ ನಮ್ಮ ಬಾಡಿ ಶರೀರ ನಮ್ಮ ಹೈಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ನೋಡಿಕೊಂಡ್ರೆ ಮಂಡಿ ಅಥವಾ ಹಿಪ್ ಆಗಲಿ ಯಾವುದೇ ಒಂದು ಜಾಯಿಂಟ್ ಮೇಲೆ ಹೆಚ್ಚಾಗಿ ಸ್ಟ್ರೆಸ್ ಬರದೆ ಆರ್ಥ್ರೈಟಿಸ್ ಬೇಗ ಬರೋದನ್ನ ನಾವು ಕಡಿಮೆ ಮಾಡ್ಕೋಬೋದು. ಅಂದರೆ ಎಕ್ಸಸೈಸ್ ಅಷ್ಟೇ ಮುಖ್ಯ, ನಾವು ಊಟ ಮಾಡುವಂಥದ್ದು ಅಷ್ಟೇ ನೋಡ್ಕೋಬೇಕು, ಮತ್ತು ನಾವು ಮಾಡೋ ಒಂದು ವಿಧಾನ ಆ್ಯಕ್ಟಿವಿಟೀಸು ನಮ್ಮಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಆರ್ಥ್ರೈಟಿಸು ಜಾಸ್ತಿ ಬೇಗ ಬರೋದಿಲ್ಲ. ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಆರ್ಥ್ರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಇನ್ನಷ್ಟು ಮಸ್ತ್ ಹೆಲ್ತ್ ಟಿಪ್ಸ್ಗಾಗಿ ವಿಸ್ತಾರ ಹೆಲ್ತ್ ಪ್ಲಸ್ ಯೂಟ್ಯೂಬ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.